ಗುಡ್ ಈವ್ನಿಂಗ್ ಡಿಯರ್ ಫ್ರೆಂಡ್ಸ್. ಕೆ ಇ ವತಿಯಿಂದ ಆರ್ಡ್ರ್ ಕಾಪಿ ಮತ್ತು ನಿಮ್ಮ ಒಂದು ಇದು ಯಾವುದಂದರೆ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಮತ್ತು ಅಡ್ಮಿಷನ್ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಫೀಸನ್ನು ಪೇ ಮಾಡಲಿಕ್ಕೆ ಲಿಂಕ್ ಫ್ರೀ ಆಗಿದೆ, ಓಪನ್ ಕೂಡ ಆಗ್ತಾಯಿದೆ. ಮಧ್ಯಾಹ್ನ ಸರ್ವರ್ ಬ್ಯುಸಿ ಬರ್ತಾಯಿತ್ತು, ಬಟ್ ಇವಾಗ ಫ್ರೀ ಆಗಿದೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹೇಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಚಾಯ್ಸ್ ಎಂಟ್ರಿಗಳನ್ನು ಹೇಗೆ ಮಾಡ್ಕೋಬೇಕು. ಚಾಯ್ಸ್ ಒನ್ ನನ್ನ ಸ್ಪೆಷಲಿಸ್ಟ್ ಚಾಯ್ಸ್ ಒನ್ ಯಾರಿಗೆ ಸೀಟ್ ಸಿಕ್ಕಿದೆ ಅಂತ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ. ಎಲ್ಲ ಒಂದು ನಿಮ್ಮ ಪಾಸ್ವರ್ಡ್ಸು, ID ನಂಬರು ಎಲ್ಲವೂ ಕೂಡ ಇಲ್ಲಿ ಎಂಟ್ರಿ ಮಾಡ್ತೀರಿ. ಸೊ ಈ ಎಂಟ್ರಿ ಮಾಡಿದ ಮೇಲೆ ನಿಮಗೇನಾಗುತ್ತೆ ಅಂತಂದರೆ, ಒಳಗಡೆ ಹೋದ್ಮೇಲೆ ವಿವಿಧವಾದಂಥ ಅಂದರೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ 2024ನೇ ಸಾಲಿಂದು ನಾನು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಡೆಮೋ ಸಲುವಾಗಿ. ಅದು ಹೋದ ವರ್ಷದ ಒಂದು ಡೆಮೋ ಇತ್ತು. ಸೊ ಈ ವರ್ಷದ ಏನಾಗಿದೆಯಪ್ಪ ಅಂತಂದರೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನಿಮಗೆ ಲೈವಲ್ಲಿ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿ, ಲಾಗಿನ್ ಮಾಡ್ತೀನಿ. ಇವಾಗ ಲಾಗಿನ್ ಮಾಡಿದ ಮೇಲೆ ನೋಡಿ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಟಗರಿ, ನಿಮ್ಮ ಹೆಸರು, ಯಾವ ಕಾಲೇಜ್ ಇದೆ, ಯಾವ ಕೋರ್ಸ್ ಇದೆ ಎಲ್ಲ ಇದರಲ್ಲಿ. ಮತ್ತು ಫೀಸ್ ನೋಡಿ, 750 ರೂಪಾಯಿ. ಇದು ಕಾಲೇಜ್ ಫೀಸ್ ಅಲ್ಲ, ಇದು ಕನ್ಫರ್ಮೇಷನ್ ಮಾಡಲಿಕ್ಕೆ ಫೀಸ್. ಆರ್ಡ್ರ್ ಕಾಪಿ ಬೇಕಂತಂದರೆ ಅದಕ್ಕೆ ಫೀಸ್ ಕೊಟ್ಟಿರುವಂಥದ್ದು. ಆಮೇಲೆ ಏನಂತಂದರೆ ಇಲ್ಲಿ ಈ ಒಂದು ಆರ್ಡ್ರ್ ಕಾಪಿಯನ್ನು ಪಡ್ಕೋಬೇಕಂದ್ರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ 750 ರೂಪಾಯಿ ತುಂಬಿದರೆ ಮಾತ್ರ ನಿಮಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಅಲಾಟ್ಮೆಂಟ್ ರಿಸಲ್ಟ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ನೀವು ಎಷ್ಟು ಕೋರ್ಸ್ಗಳು ಅಪ್ಲೈ ಮಾಡಿದ್ದಾರೆ, ನಿಮ್ಗೆ ಯಾವುದರಲ್ಲಿ ಯಾವುದು ಕಾಲೇಜ್ ಸಿಕ್ಕಿದೆ ಅನ್ನೋದನ್ನು ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದರ ಕೆಳಗಡೆ ಬಂದರೆ ಚಾಯ್ಸ್ ಎಂಟ್ರಿ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಚಾಯ್ಸ್ ಒನ್ ಇದೆ. ಚಾಯ್ಸ್ ಒನ್ನಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಸೀಟ್ ಸಿಕ್ಕಿದೆ, ಮುಂದಿನ ರೌಂಡ್ ಹೋಗೋದಿಲ್ಲ, ಕಂಡೀಷನ್ ಇದಾವೆಲ್ಲ. ಚಾಯ್ಸ್ 2 ಇದೆ, ನಿಮಗೆ ಚಾಯ್ಸ್ 2 ಬೇಕಂದ್ರೆ ಚಾಯ್ಸ್ 2 ಮಾಡ್ಕೊಳ್ರಿ. ಚಾಯ್ಸ್ 3 ಇದೆ, ಚಾಯ್ಸ್ 4 ಇದೆ. ನಿಮಗೆ ಅದನ್ನು ಬೇಕಾದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ, ಸಬ್ಮಿಟ್ ಅಂತ ಕೊಡಬೇಕು. ಓಕೆನಾ? ಸೊ ಇದು ನೀವು ಚಾಯ್ಸ್ 4ಗಳಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಚಾಯ್ಸ್ 1 ಮಾಡ್ಕೋಬೇಕು. ಗ್ರೀನಲ್ಲಿ ಇದೆಯಲ್ಲ, ಇದು ಎಲ್ಲರಿಗೂ ಕಾಮನ್ ಆಗುತ್ತೆ. ಯಾರಿಗೆ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಮಾಡಿಸ್ಬೇಕಂತಿದ್ದಾರೆ, ಆರ್ಡ್ರ್ ಕಾಪಿ ಬೇಕಂತಿದ್ದಾರೆ, ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಿಲ್ಲಿ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ನಾವು ಹೋಲ್ಡಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ಸೊ ಅವ್ರುಗಳಿಗೆ ಮತ್ತು ಬೇರೆ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೋಲ್ಡಲ್ಲಿ ಇಟ್ಟು ಹೋಗ್ಬೇಕಂತಂದರೆ, ನನಗೆ ಸಿಕ್ಕಿರುವಂಥ ಸೀಟ್ ಬೇಡವೇ ಬೇಡ ಅಂತಂದರೆ ಚಾಯ್ಸ್ 3ಗಳನ್ನು ಮಾಡ್ಕೋಬೇಕು. ಇವು 4 ಚಾಯ್ಸ್ಗಳು ಇಲ್ಲಿದ್ದಾವೆ. ಓಕೆ, ಸೊ ಇದರಲ್ಲಿ ನೋಡಿ ನಿಮ್ದು ಯಾವ್ದು ಬರುತ್ತೆ, ನಿಮ್ಮದು ಚಾಯ್ಸ್ 1 ಮಾಡ್ಕೊತಿರೋ ಅಥವಾ ಚಾಯ್ಸ್ 2 ಮಾಡ್ಕೊತಿರೋ, ಚಾಯ್ಸ್ 3 ಮಾಡ್ಕೊತಿರೋ, ಇದು ನಿಮಗೆ ಬಿಟ್ಟಿರುವಂಥ ವಿಷಯ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ. ಯಾವಾಗ ನೀವು ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊತೀರಿ ಅವಾಗ ನಿಮ್ಗೇನಾಗುತ್ತೆ ಅಂತಂದರೆ ಇಲ್ಲಿ ಚಲನ ಜನ್ರೇಟ್ ಆಗುತ್ತೆ. ಆರ್ಡ್ರ್ ಕಾಪಿ ಡೌನ್ಲೋಡ್ ಅಂತ ಮಾಡ್ಕೊಳ್ಳಿಕ್ಕೆ ಫೀಸ್ ಪೇಮೆಂಟ್ ಅಂತ ಬರುತ್ತೆ. ಸೊ ಅದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ, ಅದು ಹೋದ ವರ್ಷದ ವಿಡಿಯೋ. ಬಟ್ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಯಾವಾಗ ನಿಮಗೆ ಅದು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ ಸಬ್ಮಿಟ್ ಕೊಟ್ಟಾಗ. ಆ ಪೇಮೆಂಟ್ ಆಪ್ಷನ್ಗೆ ಹೋದಾಗ ನಿಮಗೆ ಚಾನಲ್ ಬರುತ್ತೆ. ಓಕೆ, ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡಿಬಹುದು.